ಇನ್ನು ಈ ಲೋಕ ಅಖಾಡದಲ್ಲಿ ಬಹಳ ಕುತೂಹಲದ ಕಣವಾಗಿರೋದು ಮಂಡ್ಯ ಲೋಕಸಭಾ ಕ್ಷೇತ್ರ. ಕಾರಣ ಅದು ಜೆಡಿಎಸ್ ಪಾಲಾದ ಬಳಿಕ ಸಂಸದೆ ಸುಮಲತಾ ಅವರ ನಡೆಯ ಬಗ್ಗೆ ಹಲವಾರು ವಿಚಾರಗಳು ಚರ್ಚೆಗೆ ಬರ್ತಾನೆ ಇದೆ. ಕೆಲ ಆಪ್ತ ಮೂಲಗಳು ಹೇಳ್ತಾ ಇರೋದು ಸೈಲೆಂಟ್ ಆಗಿಬಿಡ್ತಾರೆ ಅಂತ, ಉನ್ನತ ಸ್ಥಾನಮಾನ ಪಡೆದುಕೊಳ್ತಾರೆ ಅಂತದೊಂದು ಭರವಸೆ ಬಿಜೆಪಿ ಹೈಕಮಾಂಡ್ ನಿಂದ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಎಷ್ಟು ನಿಜವೋ ಸುಳ್ಳೋ ಗೊತ್ತಿಲ್ಲ. ಬಟ್ ಈಗ ಜೆಡಿಎಸ್ ಪರವಾಗಿ ಅವರು ಪ್ರಚಾರಕ್ಕೆ ಬರ್ತಾರಾ, ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರಾ, ಇದೆಲ್ಲವೂ ಕೂಡ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇರುವಂತಹ ವಿಚಾರ. ಅಥವಾ ಮತ್ತೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರ ಗೌಡ್ತಿ, ಬಿಜೆಪಿ ಜೆಡಿಎಸ್ ನಾಯಕರ ಮೈತ್ರಿ ಪಾಲನೆ ಮಾಡ್ತಾರ, ಸ್ಥಾನಮಾನ ಗಟ್ಟಿ ಮಾಡಿಕೊಂಡು ಸೈಲೆಂಟ್ ಆಗ್ಬಿಡ್ತಾರ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಆಪ್ತರು ಬೆಂಬಲಿಗರ ಸಭೆ ಕರೆದಿದ್ದಾರೆ. ಸ್ವಾಭಿಮಾನಿ ಸಂಸದೆ ಮಾರ್ಚ್ 30ರಂದು ಮಧ್ಯಾಹ್ನ 2:30ಕ್ಕೆ ಮಹತ್ವದ ಮೀಟಿಂಗ್ ಇದೆ. ಬೆಂಗಳೂರು ನಿವಾಸದಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡ್ತಾರಂತೆ ಸಂಸದೆ ಸುಮಲತಾ ಅವರು. ಬಿಜೆಪಿ ಟಿಕೆಟ್ ಕೈ ತಪ್ಪಿರುವ ಬಗ್ಗೆ ಅವಲೋಕನ ಮಾಡ್ತಾರೆ ಬೆಂಬಲಿಗರ ಜೊತೆಗೆ ಅಂತ ಹೇಳಲಾಗ್ತಾ ಇದೆ. ಮುಂದಿನ ರಾಜಕೀಯ ನಡೆ ಬಗ್ಗೆ ಕೂಡ ಈ ಸಭೆಯಲ್ಲಿ ತೀರ್ಮಾನ ಆಗೋ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಆನಂದ್, ಬಹಳ ಕುತೂಹಲ ಸಂಸದೆ ಸುಮಲತಾ ಅವರ ನಡೆ. ಇವತ್ತು ನಡೆಯುವಂತಹ ಸಭೆಯಲ್ಲಿ ಅವರ ನಿರ್ಧಾರ ಫೈನಲ್ ಆಗುತ್ತಾ? ಏನ್ ನಿರೀಕ್ಷೆ ಮಾಡ್ತಿದ್ದೀರಿ? ಶ್ರುತಿ, ಶನಿವಾರ ಸುಮಲತಾ ಅವರ ಬೆಂಬಲಿಗರ ಸಭೆ ನಿಗದಿ ಆಗಿರುವಂಥದ್ದು. ಶನಿವಾರ ಮಧ್ಯಾಹ್ನ 2:30ಕ್ಕೆ ಸಭೆಯನ್ನು ನಿಗದಿ ಮಾಡ್ಕೊಳ್ಳಲಾಗಿದೆ. ಬೆಂಗಳೂರಿನ ಅವರ ನಿವಾಸದಲ್ಲಿ ಮಂಡ್ಯದ ಅಭಿಮಾನಿಗಳು ಸಭೆಯನ್ನು ನಡೆಸ್ತಾರೆ. ಆ ಸಭೆಯಲ್ಲಿ ಸುಮಲತಾ ಅವರು ಕೂಡ ಭಾಗಿಯಾಗುವಂಥದ್ದು. ಸಾಕಷ್ಟು ಕುತೂಹಲ ಕೆರಳಿಸಿರುವಂಥದ್ದು ಆ ಸಭೆಯ ಮೇಲೆ. ಯಾಕೆಂದರೆ ಸುಮಲತಾ ಅವರು ಅಂದೇ ತಮ್ಮ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ತಾರಾ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇಷ್ಟು ದಿನ ಇವತ್ತು ಸಭೆ ಮಾಡ್ತಾರೆ, ನಾಳೆ ಸಭೆ ಮಾಡ್ತಾರೆ ಅನ್ನೋ ಒಂದು ಏನು ಸುದ್ದಿ ಹರಡ್ತಾನೆ ಇತ್ತು. ಬೆಂಬಲಿಗರು ಕೂಡ ಅದೇ ರೀತಿಯನ್ನು ಹೇಳ್ತಿದ್ರು. ಅವರಿಗೆ ನಿಖರವಾಗಿ ಒಂದು ಸಮಯವನ್ನು ಕೊಟ್ಟಿರಲಿಲ್ಲ ಸುಮಲತಾ ಅವರು. ಯಾಕೆಂದರೆ BJPಯಿಂದ ಯಾವ ರೀತಿ ಎಲ್ಲ ಭರವಸೆ ಸಿಗ್ತದೆ, ಅದ್ರ ಜೊತೆಗೆ ರಾಜ್ಯದ ನಾಯಕರು ತಮ್ಮ ಯಾವ ರೀತಿ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದರು. ಆದರೆ ಇನ್ನೂ ಕೂಡ ದೊಡ್ಡ ಮಟ್ಟದ ನಾಯಕರು ಅವರ ಭೇಟಿ ಮಾಡಿ ಯಾವುದೇ ರೀತಿಯ ಚರ್ಚೆ ಮಾಡಿಲ್ಲ. ಆದರೆ ವಿಜೇಂದ್ರ ಅವರು ಇವತ್ತು ಅಥವಾ ನಾಳೆ ಅವರನ್ನು ಭೇಟಿಯಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಶನಿವಾರ ಅವರು ಒಂದು ಸಭೆಯನ್ನು ನಿಗದಿ ಮಾಡ್ಕೊಂಡಿದ್ದಾರೆ. ಮಂಡ್ಯದ ನೂರಾರು ಬೆಂಬಲಿಗರು ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ತಮ್ಮ ಅಭಿಪ್ರಾಯವನ್ನು ಸುಮಲತಾ ಅವರಿಗೆ ತಿಳಿಸ್ತಾರೆ. ಬಹುತೇಕ ಅಂದರೆ ಬೆಂಬಲಿಗರು ಸುಮಲತಾ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಲೇಬೇಕು ಅಂತ ಹೇಳಿ ಪಟ್ಟಿಡುವಂಥ ಸಾಧ್ಯತೆ ಇರುವಂಥದ್ದು. ಅದಾದ ನಂತರ ಅವರು ರಾಜಕೀಯವಾಗಿ ಒಂದು ನಡೆಯನ್ನು ತೆಗೆದುಕೊಳ್ತಾರೆ. ಯಾಕೆಂದರೆ ಪಕ್ಷೇತರವಾಗಿ ಹೋದರೆ ಯಾವ ರೀತಿ ಚುನಾವಣೆಯನ್ನು ಫೈಟ್ ಮಾಡಬೇಕಾಗುತ್ತೆ, ಅದ್ರ ಜೊತೆಗೆ ಈ ಬಾರಿ ಗೆಲುವಿನ ಲೆಕ್ಕಾಚಾರ ಏನು ಅನ್ನೋದು ಕೂಡ ಸುಮಲತಾ ಅವರು ಈಗಾಗಲೇ ಒಂದು ಅಂದರೆ ಆಪ್ತರೊಂದಿಗೆ ಚರ್ಚೆಯನ್ನು ಮಾಡಿದ್ದಾರೆ. ಆದರೆ ಬಹುತೇಕರು ಈ ಬಾರಿ ಚುನಾವಣೆ ಕಷ್ಟ ಅನ್ನೋ ರೀತಿ ಅತ್ಯಾಪ್ತರು ಹೇಳಿರುವಂಥದ್ದು. ಆದರೆ ಬೆಂಬಲಿಗರಲ್ಲಿ ಒಂದು ಆಸೆ ಇದೆ, ಸುಮಲತಾ ಅವರು ಈ ಬಾರಿ ಕೂಡ ಪಕ್ಷೇತರವಾಗಿ ಬರಬೇಕು ಅಂತ. ಇನ್ನೊಂದು ಕಡೆ ಏನೋ ಬಿಜೆಪಿ ಹೈಕಮಾಂಡ್ ಸುಮಲತಾ ಅವರಿಗೆ ಒಂದು ಭರವಸೆ ನೀಡಿರೋದ್ರಿಂದ ಎಲ್ಲೋ ಒಂದು ಕಡೆ ಮೈತ್ರಿಯನ್ನು ಬೆಂಬಲಿಸುವ ನಿರೀಕ್ಷೆ ಕೂಡ ಇರುವಂಥದ್ದು. ಹಾಗಾಗಿ ಅವತ್ತಿನ ಸಭೆ ಸಾಕಷ್ಟು ಕುತೂಹಲ ಕೆರಳಿಸಿರುವಂಥದ್ದು. ಶ್ರುತಿ. ಓಕೆ ಆನಂದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.